welcome back to my channel. Hope you all are doing good. So ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬರ್ಡೇ ವ್ಲಾಗ್. ಸೊ 13 ಜುಲೈ ನನ್ನ ಬರ್ಡೇ ಇತ್ತು. ಸೊ ತುಂಬ ಡಿಫ್ರೆಂಟ್ ಆಗೇನಿಲ್ಲ, ಆ್ಯಸ್ ಯೂಶ್ವಲ್ ಸೆಲೆಬ್ರೇಟ್ ಮಾಡಿದ್ವಿ, ಡಿನ್ನರ್ ಹೋಸ್ಟ್ ಮಾಡಿದ್ವಿ. ಸೊ ಬರ್ಡೇ ಪ್ರಿಪ್ರೇಷನ್ ಆಗಿರ್ಬೋದು, ಡೆಕೋರೇಷನ್, ಕುಕಿಂಗ್ ಎಲ್ಲಾನು ಇನ್ವಾಲ್ವ್ ಆಗಿದೆ. ಸೊ ಐ ಥಾಟ್ ಏನಕ್ಕೆ ವ್ಲಾಗ್ ಮಾಡಬಾರ್ದು ಅಂತ. ಸೊ ಅದಕ್ಕೋಸ್ಕರ ಈ ವ್ಲಾಗ್. ಸೊ ಹೋಪ್ ಯು ಆಲ್ ವಿಲ್ ಎಂಜಾಯ್ ಇಟ್. ಸೊ ಕೊನೆ ತನಕ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಈಗ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಹಾಗೆ ಹೊರಗಡೆನೆ ತಿಂಡಿ ತಿನ್ಕೊಂಡು ಬಂದ್ವಿ. ಸೊ ನೆಕ್ಸ್ಟು ಸ್ವಲ್ಪ ಐಟಮ್ಸ್ ತರೋದಿದೆ ಕುಕ್ಕಿಂಗಿಗೆ. ಸೊ ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ತರ್ತೀವಿ, ಆಮೇಲೆ ಡೆಕೋರೇಷನ್ ಮತ್ತು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಮಾರ್ನಿಂಗ್ 11 o'clock. ಸೊ ಈವ್ನಿಂಗ್ ಒಳಗಡೆ ಎಲ್ಲ ಮುಗಿಸ್ಬೇಕು. ಸೊ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಅದೆಲ್ಲ ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್. ಈಗ ಜಸ್ಟ್ ಹೊರಗಡೆ ಹೋಗಿ ಬಂದ್ವಿ. ಕುಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ವಿ. ಅದಕ್ಕೂ ಮುಂಚೆ ಸ್ವಲ್ಪ ಡೆಕೋರೇಷನ್ಗೆ ಪ್ರಿಪೇರ್ ಮಾಡೋಣ ಅಂತ. ಸೊ ಈ ಥರ ಇದೆ. ಎಲ್ಲೂ ನಮ್ಮ ಮನೇಲಿ ಹಾಲಲ್ಲಿ ಪ್ಲೇನ್ ವಾಲ್ ಇಲ್ಲ. ಸೊ ನಾನೇನು ಅಂದ್ಕೊಂಡೆ, ಈ ಏನು ಶೋಕೇಸ್ ಇದೆಯಲ್ಲ, ಸೊ ಇಲ್ಲಿ ಕರ್ಟನ್, ವೈಟ್ ಕರ್ಟನ್ಸ್ ಎಲ್ಲ ಕವರ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ. ಸೊ ಬೇಸಿಕಲಿ ವೈಟ್ ಕರ್ಟನ್ಸ್ ಇದೆ ನನ್ನ ಹತ್ರ. ಸೊ ಸೈಡಲ್ಲಿ ಏನು ಮೊಳೆ ಬರುತ್ತಲ್ಲ, ಅದನ್ನು ಹಾಕಿಬಿಟ್ಟು ಕರ್ಟನ್ಸ್ ಹಾಕೋಣ ಅಂತ. ನನಗೂ ಗೊತ್ತಿಲ್ಲ ಹೇಗೆ ಕಾಣುತ್ತೆ ಅಂತ. ಸೊ ಟ್ರೈ ಮಾಡ್ತೀನಿ. ಇಫ್ ಇಟ್ ವರ್ಕ್ಸ್ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಬೇರೆ ಏನಾದ್ರು ಪ್ಲ್ಯಾನ್ ಮಾಡಬೇಕು. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನನ್ನ ಫ್ರೆಂಡ್ ಬರ್ತಿದ್ದಾಳೆ. ಸೊ ಅವಳ ಹತ್ರ ಮತ್ತು ನನ್ನ ಹಸ್ಬೆಂಡ್ ಹತ್ರ ಸಜೆಷನ್ ಕೇಳಿ, ಇಫ್ ಇಟ್ ವರ್ಕ್ಸ್ ದೆನ್ ಕಂಟಿನ್ಯೂ ಮಾಡ್ತೀನಿ ಡೆಕೋರೇಟ್ ಮಾಡೋದಕ್ಕೆ, ಇಲ್ಲಾಂದರೆ ವಿಲ್ ಚೇಂಜ್ ದ ಪ್ಲ್ಯಾನ್. ಸೊ ಈಗ ಕುಕಿಂಗ್ ಮಾಡೋಣ. ಸೊ ಬೇಸಿಕಲಿ ನಾವು ಬಿರಿಯಾನಿ, ವೆಜ್ ಬಿರಿಯಾನಿ ಮತ್ತು 2 ಸ್ಟಾರ್ಟರ್ಸ್ ಲೈಕ್ ಪನ್ನೀರ್ ಗೀ ರೋಸ್ಟ್ ಮತ್ತು ಬೇಬಿ ಕಾರ್ನ್ ಚಿಲ್ಲಿ ಮತ್ತು ಫ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಡೆಸರ್ಟಿಗೆ ಜಾಮೂನ್ ಇದೆ ಆ್ಯಂಡ್ ಕೇಕ್ ಇದೆ. ಸೊ ಅಷ್ಟೇ ಸಿಂಪಲ್ಲಾಗಿ ಒಂದು 4-5 ಡಿಶ್ ಮಾಡೋಣ ಅಂತ. ಸೊ ಈಗ ಜಾಮೂನ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮೀನ್ ಟೈಮ್ ಏನೋ ಬಿರಿಯಾನಿಗೆ ಏನೇನು ವೆಜಿಟೇಬಲ್ಸ್ ಎಲ್ಲ ಬೇಕು ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಸೊ ಇಲ್ಲಿ ಜಾಮೂನಿಗೆ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಪೌಡರ್ ಜಾಮೂನ್ ಮಿಕ್ಸ್ ಇದೆ MTRದು. ಸೊ ಇದು ರೆಡಿ ಆಗಿದೆ. ಬೇಗ ಬೇಗ ರೋಲ್ಸ್ ಮಾಡಿಬಿಟ್ಟು ಎಣ್ಣೆಲಿ ಕರಿತೀನಿ. ಸೊ ಜಾಮೂನ್ ರೆಡಿ ಆಗುತ್ತೆ ಬೇಗ. ಸೊ ಇಲ್ಲಿ ಜಾಮೂನ್ ರೆಡಿ ಆಗ್ತಾ ಇದೆ. ಆ ಕಡೆ ಬಿರಿಯಾನಿಗೆ ಪನ್ನೀರ್ ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು, ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಫುಲ್ ಅವ್ರದ್ದು ಡ್ಯೂಟಿ. ಇದು ಮೇಘನಾ ಬಿರಿಯಾನಿ ಸ್ಟೈಲಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಹಾಗಾಗಿ ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಳ್ತಾ ಇರೋದು, ಎಲ್ಲ ಮಸಾಲಾಸ್ ಹಾಕಿ. ನಿಮಗೆ ರೆಸಿಪಿ ಬೇಕು ಅಂದರೆ ಹೇಳಿ, ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಾದರೆ ರೆಸಿಪಿ ವಿಡಿಯೋ ಮಾಡಿ ಹಾಕ್ತೀವಿ. ಇಲ್ಲಿ ಬಿರಿಯಾನಿಗೆ ರೆಡಿ ಆಗ್ತಾ ಇದೆ. ಇವರೊಬ್ಬರು ನಮ್ಮ ಮಾಸ್ಟರ್ ಶೆಫ್. ವೆಜ್ ಬಿರಿಯಾನಿ ಆಯಿತಾ, ನಾಟ್ ನಾನ್ ವೆಜ್ ಬಿರಿಯಾನಿ ಆಯಿತು.
ಸೊ ಫೈನಲಿ ಕುಕಿಂಗ್ ಮುಗಿತಾ ಬಂತು. ಬಿರಿಯಾನಿ ರೆಡಿ ಆಗಿದೆ, ಗ್ರೇವಿ ಎಲ್ಲ ರೆಡಿ ಆಗಿದೆ, ಮಸಾಲಾನು ರೆಡಿ ಆಗಿದೆ. ಸೊ ಮಸಾಲಾ ಲೇಯರ್ ಹಾಕ್ಬಿಟ್ಟು ರೈಸ್ ಹಾಕಿ ದಮ್ ಕೊಟ್ಟರೆ ಬಿರಿಯಾನಿ ಫಿನಿಶ್ ಆಗುತ್ತೆ. ಆ್ಯಂಡ್ ಜಾಮೂನ್ ರೆಡಿ ಇದೆ, ಪನ್ನೀರ್ ಗಿರೋಸ್ ರೆಡಿ ಇದೆ, ಇದು ಬೇಬಿಕಾರ್ನ್ ಮಂಚೂರಿ ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಎಲ್ಲಾನು ರೆಡಿ ಇದೆ, ತೋರಿಸ್ತೀನಿ ನಿಮಗೆ. ಸೊ ಈಗ ಬಿರಿಯಾನಿ ಒಂದು ಮುಗಿಸ್ಬಿಟ್ರೆ ಕೆಲಸ ಮುಗೀತು ಅಡುಗೆ ಮನೆಯಲ್ಲಿ, ಕಿಚನ್ ಕ್ಲೋಸ್. ಸೊ ನೀವು ನೋಡಿ, ಇದು ಬಿರಿಯಾನಿ ಗ್ರೇವಿಗೆ ರೆಡಿ ಆಗ್ತಾ ಇದೆ ಮಸಾಲ. ಸೊ ಇಲ್ಲಿ ಬರ್ಡೇಗೆ ಡೆಕೋರೇಷನ್ ನಡೀತಾ ಇದೆ. ಸೊ ಇದನ್ನು ತರಿಸಿದ್ದೀನಿ. ನನ್ನ ಫ್ರೆಂಡ್ ಬಂದಿದ್ದಾಳೆ, ಡೆಕೋರೇಷನಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಹಾಯ್ ಮನೀಷಾ. ಸೊ ನಾನು ಮುಂಚೆನೇ ಹೇಳ್ದಲ್ಲ, ಈ ಥರ ವೈಟ್ ಕರ್ಟನ್ ಹಾಕಿ ಶೋಕೇಸ್ ಏನಿದೆ ಅದನ್ನು ಕ್ಲೋಸ್ ಮಾಡಿದ್ದೀನಿ. ಸೊ ಇಲ್ಲಿ ಯಾವ ಥರ ಬಲೂನ್ಸ್ ಅರೇಂಜ್ಮೆಂಟ್ ಮಾಡಬೇಕು ಅಂತ ನೋಡಬೇಕು. ಸೊ ಅದನ್ನು ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ಈಗ ಡೆಕೋರೇಷನ್ ಮಾಡಿ. ಸೊ ಡೆಕೋರೇಷನ್ ಫೈನಲ್ ಲುಕ್ ಈ ಥರ ಇದೆ. ಸೊ ಫೈನಲಿ ಚೆನ್ನಾಗಿ ಬಂದಿದೆ. ಇನ್ನೊಂದು 2 ಐಟಮ್ ಮಿಡಲ್ ಆ್ಯಡ್ ಮಾಡಬೇಕು. ಸೊ ಪ್ಲೇನ್ ಕಾಣ್ತಾ ಇದೆ, ಅದನ್ನು ತಂದುಬಿಟ್ಟು ಆ್ಯಡ್ ಮಾಡ್ತೀವಿ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಫುಡ್ ಎಲ್ಲ ಇಲ್ಲಿ ಅರೇಂಜ್ ಮಾಡಿಟ್ಟಿದ್ದೀವಿ. ಇಲ್ಲಿ ಜಾಮೂನ್ ಇದೆ, ನೆಕ್ಸ್ಟು ಇದು ಬಿರಿಯಾನಿಗೆ ಗ್ರೇವಿ ಆ್ಯಂಡ್ ಮಶ್ರೂಮ್ ಮಂಚೂರಿದು ಗ್ರೇವಿ ಇದೆ ಇಲ್ಲಿ. ಆ್ಯಂಡ್ ಇದಿಷ್ಟು ಬೇಬಿಕಾರ್ನ್, ರೋಸ್ಟೆಡ್ ಬೇಬಿಕಾರ್ನ್ ಮತ್ತು ಮಶ್ರೂಮ್. ಸೊ ಆಮೇಲೆ ಇದನ್ನು ಬಿಸಿ ಮಾಡಿ ಸರ್ವ್ ಮಾಡೋದು. ಸೊ ಎಲ್ಲ ರೆಡಿ ಇದೆ.
ರೆಸಾರ್ಟ್ ಮಾಡಿ Kavithe, Kavithe, Kavithe.